ದೇವರಾಜಣ್ಣ ಏನಪ್ಪ ಶಿವು ಏನು ಎಲ್ಲರೂ ಬಂದ್ಬಿಟ್ಟಿದ್ದೀರಾ? ನಮ್ ಬಾರುಗೆ ರೌಕಿ ಹೊಲ್ಸ್ಕೋಬೇಕಂತೆ, ಅದಕ್ಕೆ ಕರ್ಕ ಬಂದೀವಿ. ಸರ್ ಡಿಸೈನ್ ಕ್ಯಾಟ್ಲಾಗ್ ತೋರಿಸಿ. ದೇವರಾಜಣ್ಣ ತಗ್ಲಾಕೊಂಡ್ಯಾ? ನಮ್ಮ ಅತ್ತೆ ಮಗಳು ಪಟ್ಟಣದಿಂದ ಡಾಕ್ಟರ್ ಹೋಗಿ ಬಂದವಳೆ. ಒಂದೇ ಪದಕ್ಕೆ ನಡಗೋಗ್ಬಿಟ್ಟಲ್ಲ. ಮಾವ ಒಂದು ನಿಮಿಷ. ಸರ್ ನೀವು ಯಾವ್ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಅಂತ ಡಿಸೈನ್ದು ಬುಕ್ ಇರುತ್ತಲ್ಲ, ಅದನ್ನು ಕೊಡಿ. ತಗೊಳ. ಸರ್ ಇದೇ ಡಿಸೈನ್ ಇರಲಿ. ಸರಿ ಅಳ್ತೇನೂ ತೊಗೊಂಬಿಡಿ. ಓ ಅಣ್ಣ, ಕುಂತ್ಕೊಂಡು ಅಳತೆ ಬರ್ಕ. ಯಾಕೆ ಅಣ್ಣ ಅಳ್ತೇನ ನಾನ್ ತಕತೀನಿ. ಅಲ್ಲ ಶಿವು, ಅಳ್ತೆ ತಪ್ಪಿದ್ರೆ ಕೆಲಸ ಕೆಟ್ಟೋದಿದೆ ಕಣಪ್ಪೋ. ಅಯ್ಯೋ ಅಣ್ಣ, ಅಳ್ದು ತೂಗೋದ್ರಲ್ಲಿ ನಮ್ ಶಿಷ್ಯ ಎಕ್ಸ್ಪರ್ಟ್. ಅಯ್ಯೋ ಅಕ್ಕ, ಅದ್ ಎಕ್ಸ್ಪೋರ್ಟ್ ಅಲ್ಲ, ಎಕ್ಸ್ಪರ್ಟ್. ಚೆನ್ನಾಗಿ ತಯಾರು ಮಾಡಿದೀಯಾ ತಂಗಿರ್ನ. ಮತ್ತೆ ನನ್ನ ತಂಗಿರ್ನ ಯಾರು ಮುಟ್ಕೊಡ್ದು, ಅದಕ್ಕೆ. ಮಾವ ನಿನಗೂ ಈ ಥರ ಚಿಕ್ಕ ಬುದ್ಧಿ ಇದೆಯಾ? ಈ ಥರ ಫೀಲಿಂಗ್ ಇಟ್ಕೊಂಡ್ರೆ ಹೆಣ್ಮಕ್ಳು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿರೋದು. ಅಲ್ಲ ಅಳ್ತಿ ತಗೊಂಡ್ಬಿಟ್ರೆ ಏನಾಗ್ಬಿಡುತ್ತೆ? ಬಾರು, ಇವೆಲ್ಲ ನಿಂಗೆ ಗೊತ್ತಾಗಿಲ್ಲ, ಸುಮ್ಕಿರು. ರಾಣಿ ತಗೊಳವ. ತಗೊಳವ. ಅಣ್ಣ ನಮ್ ಗುಂಡಮ್ಮನ್ಗೆ ಒಂದ್ ಅರ್ಧ ಇಂಚು ಜಾಸ್ತಿನೇ ಇಟ್ಬಿಡಿ, ಬೆಳೆಯೋ ಹುಡುಗಿ ಅಲ್ವೇ. ಮತ್ತೆ ಬಟ್ಟೆ ಪೀಸ್ ಏನಾದ್ರೂ ಉಳಿದ್ರೆ ಎಸಿಬೇಡಿ, ಒಂದ್ ಕವರ್ ಎಲ್ಲ ಹಾಕಿ ಎತ್ತಿಟ್ಬಿಡಿ. ಮನೇಲಿ ತಲೆದಿಂಬ ಏನಾರ ಮಾಡಕ್ ಆಯ್ತದೆ. ಆಯ್ತು ಕಣವ. ಪಾರು ಅಂತ ಬರ್ಕೊಳ್ಳಿ. ಪಾರು. ಈಗ ಎಲ್ರದ್ದು ಆಯ್ತು, ನಿಂದಾರು ತಗತಾರೆ. ನಾನು ಹಿಂಗೆ ಬಿಟ್ರೆ ನನ್ನೇ ಅಂಗಡಿಯಿಂದ ಹೊರ್ಗಾಕಿ ಇವರೇ ಬಟ್ಟೆಗಳು ಹೊಳ್ಕೊಂಡ್ಬಿಡ್ತಾರ ಕಣಪ್ಪೋ. ಮತ್ತೆ ಶಿವಣ್ಣ ತಂಗಿರು ಅಂದ್ರೆ ಸುಮ್ಕೆನಾ? ಅಣ್ಣ ಟೈಮಿಗೆ ಸರಿಯಾಗಿ ಹೊಲ್ಕೊಡ್ಬೇಕು. ಆಯ್ತು ಕೊಡೋಣ ಬಿಡು.